ಈ ವಿಶ್ವ ಹಿಡಿಯಷ್ಟು ಜನರಿಂದ ಉದ್ಧಾರವಾಗಿದೆ. ಈ ವಿಶ್ವ ಹಿಡಿಯಷ್ಟು ಜನರಿಂದ ಹಾಳು ಕೂಡ ಆಗಿದೆ. ಎರಡು ಇತಿಹಾಸಗಳು ಈ ಮಾನವ ಲೋಕದಲ್ಲಿ ನಮಗೆ ಸಿಗುವಂಥದ್ದು. ಸತ್ಕಾರ್ಯಗಳನ್ನು ಮಾಡಿ ಸನ್ಮಾರ್ಗವನ್ನು ತೋರಿ ಅರಿವು ಆಚಾರಗಳ ಮೂಲಕ ಉತ್ತಮವಾಗಿರುವಂಥ ಮಾರ್ಗದರ್ಶನವನ್ನು ಏನು ಮಾಡಿದರೂ ಅವರನ್ನೆಲ್ಲ ನಾವು ಮಹಾತ್ಮರು ಅಂತೇವೆ, ಶರಣರು ಅಂತೇವೆ, ಸಂತರು ಅಂತೇವೆ, ಸತ್ಪುರುಷರು ಅಂತೇವೆ, ಸಜ್ಜನರು ಅಂತೇವೆ, ಸುಜ್ಞಾನಿಗಳು ಅಂತ ಕರಿತೇವೆ, ಅನುಭಾವಿಗಳು ಅಂತ ಕರಿತೇವೆ. ಅವರು ಪುಣ್ಯವನ್ನೇ ಹಂಚಿದರು, ಪುಣ್ಯವನ್ನೇ ಮಾಡಿದರು. ಆದರೆ ಇನ್ನೊಂದಿಷ್ಟು ಜನಗಳು ಇತಿಹಾಸವನ್ನು ನಾವೆಲ್ಲ ಗಮನಿಸಬೇಕು. ತಾವೂ ಒಳಿತಾಗಿ ಬಾಳಲಿಲ್ಲ, ಇನ್ನೊಬ್ಬರಿಗೂ ಒಳಿತನ್ನು ಮಾಡಲಿಲ್ಲ. ಒಳಿತಿನ ವಿಚಾರಗಳನ್ನು ಈ ಮಾನವ ಲೋಕಕ್ಕೆ ನೀಡಲಿಲ್ಲ. ಕೆಡುಕಿನ ಜೀವನವನ್ನು ಕಳೆದು, ಕೆಡುಕಿನ ವೃತ್ತಿಗಳಲ್ಲಿ ಬದುಕನ್ನು ಕಳೆದು ಈ ಮರ್ತ್ಯಲೋಕಕ್ಕೆ, ಮಾನವ ಲೋಕಕ್ಕೆ ಕೇಡನ್ನು ಬಗೆದಿರುವಂಥವರ ಬಹುದೊಡ್ಡ ಇತಿಹಾಸವೂ ಕೂಡ ನಮ್ಮ ಇತಿಹಾಸದ ಪುಟಗಳಲ್ಲಿ ಸಿಗುತ್ತದೆ. ಇವತ್ತಿಗೂ ಕೂಡ ಆ ಎರಡೂ ಪರಂಪರೆಗಳು ಜೀವಂತವಾಗಿವೆ. ಈ ಸೃಷ್ಟಿಯಲ್ಲಿ ಎಷ್ಟೋ ಜೀವ ಜಂತುಗಳು ಒಂದು ಕಡೆ ಉಪಕೃತಿಯಾದ ಜೀವನವನ್ನು ಕಳೀತಾ ಇದ್ದಾವೆ. ಉಪಕೃತಿಗಾಗಿಯೇ ಹುಟ್ಟಿ ಬಂದಿರುವಂಥ ಮನುಷ್ಯ ಅಪಕಾರದ ಬದುಕನ್ನು, ಅಪಕಾರದ ಭಾವನೆಯನ್ನು ತಾಳಿದ ಅಂದರೆ ಅವನಿಗೆ ಈ ಸೃಷ್ಟಿಯಲ್ಲಿ ಮರ್ತ್ಯದಲ್ಲಿ ಬೆಲೆ ಇಲ್ಲ. ಅವನ ಬದುಕು ಪ್ರಾಣಿ ಪಕ್ಷಿಗಳಿಗಿಂತಲೂ ಕೂಡ ಕರಕಷ್ಟ, ಕನಿಷ್ಠ ಅನ್ನುವಂಥ ಮಾತನ್ನು ಎಲ್ಲ ಮಹಾನುಭಾವರು ಹೇಳ್ತಾನೇ ಬಂದಿದ್ದಾರೆ. ನೋಡಿ, ಅದಕ್ಕಾಗಿಯೇ ಒಬ್ಬ ಆಂಗ್ಲ ಅನುಭಾವಿ ಒಂದು ಸೊಗಸಾದ ಪ್ರಶ್ನೆಯನ್ನು ಮಾಡ್ತಾನೆ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಎನಿಮಲ್? ಏನು ವ್ಯತ್ಯಾಸ ಈ ಸೃಷ್ಟಿಯೊಳಗೆ ಮನುಷ್ಯನಿಗೂ ಮತ್ತು ಪ್ರಾಣಿಗಳಿಗೂ, ಪಕ್ಷಿಗಳಿಗೂ, ಜೀವ ಜಂತುಗಳಿಗೂ ಇರುವಂಥ ವ್ಯತ್ಯಾಸ ಏನು? ವಾಟ್ ಈಸ್ ದ ಡಿಫರೆನ್ಸ್? ಈ ಪ್ರಶ್ನೆಯನ್ನು ಮಾಡಿ ಆ ಆಂಗ್ಲ ಅನುಭಾವಿ ಬಹಳ ಚಲೋ ಮಾತನ್ನು ಹೇಳ್ತಾನೆ. ಎನಿಮಲ್ ಬಿಲ್ಡ್ ದ ಹೌಸ್, ಮ್ಯಾನ್ ಬಿಲ್ಡ್ ದ ಟೆಂಪಲ್. ಪ್ರಾಣಿಗಳು, ಪಕ್ಷಿಗಳು ತಮಗಾಗಿ ಒಂದು ಗೂಡನ್ನು ಕಟ್ಟಿಕೊಳ್ತಾವೆ, ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಳ್ತಾವೆ. ಇಲ್ಲಿ ಮನುಷ್ಯ ಯಾಕೆ ವಿಶೇಷವಾಗಿ ಕಾಣ್ತಾನೆ ಅಂದರೆ, ಈ ಮನುಷ್ಯ ಕೇವಲ ತನಗಾಗಿ ಮನೆಯನ್ನು ಕಟ್ಟಲಿಲ್ಲ, ಮಹಾದೇವನಿಗಾಗಿ ಒಂದು ಮಂದಿರವನ್ನು ಕೂಡ ಕಟ್ಟಿದ. ಅನಂತವಾಗಿರುವಂಥ ದೇಗುಲಗಳನ್ನು ನಿರ್ಮಾಣ ಮಾಡಿದ, ದೇವಸ್ಥಾನಗಳನ್ನು ಕಟ್ಟಿದ, ದೇವ ನಿಲಯಗಳನ್ನು ಕಟ್ಟಿದ. ಅಲ್ಲಿ ಒಂದು ಶಿಲೆಯಿಂದ, ಕಲ್ಲಿನಿಂದ ನಿರ್ಮಾಣವಾಗಿರುವಂಥ ಮೂರ್ತಿಯನ್ನು ಕೂಡಿಸಿ ದೇವರು ಅಂತ ಕರೀಲಿಕ್ಕೆ ಆರಂಭ ಮಾಡಿದ. ಈ ಮಾತಿನ ಸೂಕ್ಷ್ಮಗಳನ್ನು ತಾವೆಲ್ಲ ಗಮನಿಸಬೇಕು. ದೇವರಿಗಾಗಿ ನಿಲಯವನ್ನು ಕಟ್ಟಿರುವಂತಹ ಮನುಷ್ಯ ದೇವರ ಈ ಜಗತ್ತಿನಲ್ಲಿ ಏನೆಲ್ಲ ಪಾಪ ಕೃತ್ಯಗಳನ್ನು ಮಾಡ್ತಾನೆ,
ಅನೈತಿಕವಾಗಿರುವಂಥ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ. ಅರಿವಿನ ಜನ್ಮದ ಪ್ರಜ್ಞೆ ಇಲ್ಲದೆ ಅನಾಚಾರಕ್ಕೆ ಬೀಳ್ತಾನೆ. ಬೆಲೆ ಬಾಳುವಂಥ ದೇಹವನ್ನು ಪಡ್ಕೊಂಡು ಕೂಡ ವಿವೇಕದ ಜಾಗೃತಿಯ ಬುದ್ಧಿ ಇದ್ದರೂ ಕೂಡ ದುಶ್ಚಟಗಳಿಗೆ ಬಲಿಯಾಗಿ ಬದುಕನ್ನು ನರಕ ಮಾಡಿಕೊಳ್ತಾನೆ. ದೇವ ಮಂದಿರವನ್ನು ಕಟ್ಟಿರುವಂಥ ಮಾನವ ಲೋಕ ಇದು. ಆದರೆ ಪಕ್ಷಿಗಳು, ಪ್ರಾಣಿಗಳು, ಖಗ ಮೃಗಗಳು, ಸಣ್ಣ ಸಣ್ಣ ಹುಳುಗಳು, ಕ್ರಿಮಿಕೀಟಗಳು, ಇರುವೆಯಿಂದ ಹಿಡಿದು ಆನೆಯವರೆಗೆ ಜೀವ ಜಂತುಗಳು ಯಾವೂ ಕೂಡ ದೇವ ಮಂದಿರವನ್ನು ಕಟ್ಟಲಿಲ್ಲ. ಆದರೆ ದೇವ ಮೆಚ್ಚುವಂತೆ ಬದುಕನ್ನು ಕಳೀತಾವೆ. ನಮ್ಮ ಕಾಮನೆಯ ಕಾಮೇಷ್ಟಿ ಯಾಗದೊಳಗ ಹುಟ್ಟಿರುವ ದೇವರುಗಳು ಬಹಳ ಇದ್ದಾವ. ನಾವು ಹುಟ್ಟಿಸಿದುವ ಭಾಳ ಅದಾವ. ಅವ ನಮ್ಮನ್ನು ಹುಟ್ಟಿಸಿದ, ನಾವು ಅವನನ್ನು ಹುಟ್ಟಿಸಿದ್ವಿ. ಎಷ್ಟು ಕಟ್ಟೀವಿ, ಎಷ್ಟು ಕೆಡವೀವಿ, ಎಷ್ಟು ಕಟ್ತಾ ಇದ್ದೀವಿ. ಓಣಿಯೊಳಗೆ ಇದು ನಮ್ಮ ಗುಡಿ, ಇದು ಅವ್ರ ಗುಡಿ ಅಂತ ಗುಡಿಗಾಗಿ ಬಡದಾಡುವ ಅಜ್ಞಾನ ಒಂದು ಕಡೆಯಾದರೆ, ಬಲ್ಲಂತ ಮಹಾನುಭಾವರು ವಿಶ್ವ ಧರ್ಮದ ಅರಿವಿನ ಪ್ರಜ್ಞೆಯನ್ನು ಭಾವೈಕ್ಯತೆಗಾಗಿ, ಬದುಕಿನ ಆನಂದಕ್ಕಾಗಿ, ಜೀವನದ ನಿಜವಾದ ಸತ್ಯಕ್ಕಾಗಿ ಅವರು ಕೊಟ್ಟು ಹೋದರಲ್ಲ, ಅದರ ಬಗ್ಗೆ ಬಹಳ ಜನ ಇವತ್ತು ನಾವು ಚಿಂತನವನ್ನು ಮಾಡ್ತಾ ಇಲ್ಲ. ಅದರ ಅರಿವಿನ ಜಾಗೃತಿಗಾಗಿಯೇ ನಿತ್ಯ ಅದ್ಭುತವಾದ ಚಿಂತನೆಗಳು ವಿಶ್ವ ಧರ್ಮ ಪ್ರವಚನದಲ್ಲಿ ನಮಗೆಲ್ಲ ಸಿಗ್ತಾ ಇದ್ದಾವೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ ಆ ಪುಣ್ಯಾತ್ಮ. ಮ್ಯಾನ್ ಬಿಲ್ಡ್ ದ ಟೆಂಪಲ್, ದೇಗುಲವನ್ನು ಕಟ್ಟಿದ. ಪ್ರಾಣಿಗಳು, ಪಕ್ಷಿಗಳು ಗೂಡನ್ನು ಕಟ್ಟಿಕೊಂಡು ಇದರ ಮುಂದುವರಿದು 12ನೇ ಶತಮಾನದ ಶರಣರು ಬಹಳ ಸೂಕ್ಷ್ಮವಾಗಿ ಈ ಜಗತ್ತಿನ ಒಟ್ಟು ವ್ಯವಸ್ಥೆಗಳನ್ನು ನೋಡಿದರು. ದೇವನ ಹೆಸರಿನ ಮೇಲೆ ನಡೆಯುವಂಥ ಶೋಷಣೆಯನ್ನು ನೋಡಿದರು, ಅನ್ಯಾಯವನ್ನು ನೋಡಿದರು, ಮೋಸವನ್ನು ನೋಡಿದರು. ದೇವರ ಹೆಸರಿನಲ್ಲಿ ಗಂಡು ಹೆಣ್ಣು ಅನ್ನುವಂಥ ಭೇದವನ್ನು ಮಾಡಿ, ಹೆಣ್ಣು ಗುಡಿಯನ್ನು ಪ್ರವೇಶ ಮಾಡಿದರೆ ದೇವರು ಮೈಲಿಗೆ ಆಗುತ್ತದೆ ಅನ್ನುವಂಥ ಕಥೆಗಳನ್ನು ಕಟ್ಟಿದರು. ಸೃಷ್ಟಿಯಲ್ಲಿ ಆ ದೇವ ಪ್ರಕೃತಿ ಗಂಡು ಹೆಣ್ಣನ್ನು ಅವನೇ ನಿರ್ಮಾಣ ಮಾಡಿದಾನೇ ವಿನಃ ನಾವು ನಿರ್ಮಾಣ ಮಾಡಿಲ್ಲ. ಯಾವ ದೇಶದೊಳಗ ಯತ್ರ ನಾರೆಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಅನ್ನುವಂಥ ಮಾತುಗಳನ್ನು ಆದಿಕಾಲದ ವೇದ ಕಾಲದ ಋಷಿಮುನಿಗಳು ಹೇಳಿದರು. ಆ ಮಾತುಗಳಿಗೆ ಮಸಿಯನ್ನು ಬಳೆದು ಮನುವಾದಿಗಳು ಆ ವ್ಯವಸ್ಥೆಯನ್ನು ತಲೆ ಕೆಳಗೆ ಮಾಡಿ ಈ ಅದ್ಭುತವಾದ ವಿಜ್ಞಾನದ ಜಗತ್ತಿನಲ್ಲಿ, ಇಂಟರ್ನೆಟ್ ಜಗತ್ತಿನಲ್ಲಿ ನಿತ್ಯ ಸತ್ಯದ ವಿಚಾರಗಳು ಪ್ರತಿ ಕ್ಷಣವೂ ಸಿಗುವಂಥ ಈ ಜಗತ್ತಿನೊಳಗೆ ಇವತ್ತಿನವರೆಗೆ ಹೆಣ್ಣಿನ ಮೇಲೆ ಆ ಕರ್ಮಟತನದ ಶೋಷಣೆಯನ್ನಿಟ್ಟು ನಿಮ್ಮನ್ನೆಲ್ಲ ಒಂದು ಅರ್ಥದೊಳಗೆ ಪಾಪಿಗಳು ಅನ್ನುವಂತೆ ಬಿಂಬಿಸಿರುವಂಥ ಒಂದು ಇತಿಹಾಸ ಒಂದು ಕಡೆ ಇದೆ. ಆದರೆ ನಮ್ಮ ಶರಣರು ಈ ವಿಶ್ವ ಧರ್ಮದ ನಿಜವಾದ ಪ್ರಜ್ಞೆಯನ್ನು ಬದುಕಿನೊಳಗೆ ತುಂಬಿಕೊಂಡು 900 ವರ್ಷಗಳ ಹಿಂದೆ ಎಂಥ ಅದ್ಭುತವಾದ ಸಂದೇಶವನ್ನು ಕೊಟ್ಟರು ಅವರು. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು,
ಇವು ಹೊರಗಿನವು ನೋಡಿ ಗಂಡು ಹೆಣ್ಣು ಅಂತೀರಪ್ಪ. ಜೇಡರ ದಾಸಿಮಯ್ಯ ಕೇಳ್ತಾನೆ, ಒಳಗೆ ಸುಳಿವ ಆತ್ಮ ಅದು ಗಂಡು ಅಲ್ಲ, ಅದು ಹೆಣ್ಣು ಅಲ್ಲ ಕಾಣ ರಾಮನಾಥ. ಈ ದೃಷ್ಟಿಯಲ್ಲಿ ವಿಚಾರ ಮಾಡಬೇಕು ಜಗತ್ತು. ಹೆಣ್ಣಿಗೊಂದು ಧರ್ಮ, ಗಂಡಿಗೊಂದು ಧರ್ಮ. ಅವಳಿಗೆ ಧಾರ್ಮಿಕವಾಗಿರುವಂಥ ಹಕ್ಕಿಲ್ಲ, ಸ್ವಾತಂತ್ರ್ಯ ಇಲ್ಲ. ಅವಳು ಮೈಲಿಗೆ ಆಗ್ತಾಳೆ. ಹೆಣ್ಣು ಕೇವಲ ಭೋಗದ ವಸ್ತು. ಹೆಣ್ಣು ಮಕ್ಕಳ ಬುದ್ಧಿ ಮೊಣಕಾಲ ಕೆಳಗ ಅನ್ನುವಂಥ ಮಾತುಗಳನ್ನು ಬರೆದು ಹೆಣ್ಣನ್ನ ತಾಯಿತನದಲ್ಲಿ ಕಾಣುವಂಥ ಜೀವನದ ಸಂಸ್ಕೃತಿಯನ್ನು ಮರೆತು ಅದನ್ನು ಧಾರ್ಮಿಕ ದೃಷ್ಟಿಯಿಂದ, ಆಧ್ಯಾತ್ಮಿಕ ದೃಷ್ಟಿಯಿಂದ ತುಳಿತ ಬಂದಿರುವಂಥ ಒಂದು ವ್ಯವಸ್ಥೆಯನ್ನು ನಾವು ಕಾಣುತ್ತೇವೆ. ಎಷ್ಟು ವಿಚಿತ್ರ ಅಂದರೆ, ಒಬ್ಬ ಹೆಣ್ಮಗಳು, ಒಬ್ಬ ಚಿತ್ರನಟಿ ಅಯ್ಯಪ್ಪ ಸ್ವಾಮಿಯ ದೇಗುಲಕ್ಕೆ ಹೋದ್ರೆ ದೇವರ ಮೈಲಿಗೆ ಆದ ಅಂತ ತಿಳ್ಕೊಂಡು ಆ ಕೇಸು ಕೋರ್ಟಿಗೆ ಹೋಯಿತು. ಲಕ್ಷಾನುಗಟ್ಟಲೆ ಕೊಡಗಳನ್ನು ತಂದು ನೀರು ತುಂಬಿ ದೇವಸ್ಥಾನ ತೊಳೆದು ಮಡಿ ಮಾಡಿದರು. ಒಬ್ಬ ಹೆಣ್ಣು ಮಗಳು ದೇವಾಲಯವನ್ನು ಪ್ರವೇಶ ಮಾಡಿದರೆ ದೇವರು ಮೈಲಿಗೆ ಆಗ್ತದಂದ್ರೆ ಮೈಲಿಗೆಯಾಗುವ ದೇವರು ದೇವರೇ ಅಲ್ಲ. ಭಾಳ ಚೆನ್ನಾಗಿ ತಿಳ್ಕೋಬೇಕು ನೀವಲ್ಲಿ. ಯಾವುದು ಮೈಲಿಗೆ ಆಗ್ತದ ಅದು ದೇವರಲ್ಲ. ಮೈಲಿಗೆಯನ್ನ ಮೀರಿ ನಿಂತು ಮಾನವ ಲೋಕಕ್ಕೆ ತನ್ನ ಕರುಣೆಯ ಅನುಗ್ರಹದ ಅರಿವಿನ ಬೆಳಕನ್ನು ಚೆಲ್ಲುವಂತ ಆ ಮೂಲ ಸತ್ಯವೇ ಅದು ನಿಜವಾದ ದೇವರು. ಹಾಗಾಗಿ ಈ ಶೋಷಣೆಯ ಮಾಧ್ಯಮದ ವ್ಯವಸ್ಥೆಯನ್ನು ದೂರೀಕರಿಸುವ ಸಲುವಾಗಿ ಕೆಲವರಿಗೆ ಮಾತ್ರ ಅವಕಾಶ, ಕೆಲವರಿಗೆ ಅವಕಾಶ ಇಲ್ಲ. ಅಲ್ಲಿರುವ ದೇವರೋ ಪೂಜಾರಿಯ ಕೈಯೊಳಗಿನ ಬಂಧಿ. ಆದರೆ ಅದರ ಮುಂದಿನ ಅರಿವಿನ ಪ್ರಜ್ಞೆಯಾಗಿ ಬಸವಣ್ಣನವರು ಎಷ್ಟು ದೊಡ್ಡ ತತ್ವವನ್ನು ಕೊಟ್ಟರು. ಈ ಜಗತ್ತಿನೊಳಗ ಉಪನಿಷತ್ ಕಾಲದ ಕೆಲವು ಜನ ಈ ಮಾತನ್ನು ಸಂಸ್ಕೃತದಲ್ಲಿ ಹೇಳಿದ್ರು, ಆದರೆ ಅದು ಆಚರಣೆಗೆ ಬರಲಿಲ್ಲ. ದೇವೋ ದೇವಾಲಯ ಪ್ರೋಕ್ತ ಉಪನಿಷತ್ತಿನ ಮಾತುಗಳು. ಆದರೆ ಕನ್ನಡ ಸಾರಸ್ವತ ಲೋಕದಲ್ಲಿ ನಮ್ಮದೇ ಆಗಿರುವಂಥ ಭಾಷೆಯಲ್ಲಿ ನಮ್ಮ ಬದುಕೆ ದೇವಾಲಯವಾಗುವಂಥ, ನಮ್ಮ ಬದುಕೆ ಶಿವಾಲಯವಾಗುವಂಥ, ಈ ಮಾನವ ಜನ್ಮವೇ ಪಾವನವಾಗುವಂಥ ಒಂದು ದೊಡ್ಡ ತತ್ವವನ್ನು ಬಸವಣ್ಣನವರು ಈ ವಿಶ್ವಕ್ಕೆ ವಿಶ್ವಧರ್ಮವಾಗಿ ಕೊಟ್ಟರು. ಅವರು ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಎಂಥ ಸಿದ್ಧಾಂತ ಇದು! ದೇವರು ಕೊಟ್ಟಿರುವಂಥ ಈ ದೇಹ ಅನ್ನುವಂಥ ಸಂಪತ್ತನ್ನ, ಈ ತನು ಅನ್ನುವಂಥ ಸಂಪತ್ತನ್ನ, ಈ ಕಾಯ ಅನ್ನುವಂಥ ಸಂಪತ್ತನ್ನ, ಈ ಶರೀರ ಅನ್ನುವಂಥ ಸಂಪತ್ತನ್ನ ಸಾಮಾನ್ಯ ದೃಷ್ಟಿಯೊಳಗೆ ನೋಡಲಿಲ್ಲ ಬಸವಣ್ಣನವರು. ಅಸಾಮಾನ್ಯರಾಗಿ ಚಿಂತನವನ್ನು ಮಾಡಿದರು. ಈ ದೇಹ ಸುಮ್ಮನೆ ಸಿಕ್ಕಿಲ್ರಿಪ್ಪ, ಇದು ಬಹಳ ಕಿಮ್ಮತ್ತಿನ ಶರೀರ ಅದ, ಇದನ್ನೇ ದೇವಾಲಯ ಮಾಡಿಕೊಳ್ಳಿ ಅಂದ್ರು ಅವರು.
ಇದೊಂದು ಪ್ರಯೋಗ ಈ ಜಗತ್ತಿನೊಳಗೆ ಬಹಳ ಪ್ರಾಮಾಣಿಕತನದಿಂದ ನಡೆದು ಬಿಟ್ಟರೆ ಈ ವಿಶ್ವದ ಎಷ್ಟೋ ಸಮಸ್ಯೆಗಳನ್ನು ಪರಿಹಾರ ಮಾಡಕ್ಕೆ ಬರ್ತದೆ. ಶೋಷಣೆ ತಪ್ಪಿ ಹೋಗ್ತದೆ, ಅನ್ಯಾಯ ತಪ್ಪಿ ಹೋಗ್ತದೆ, ಅನಾಚಾರ ತಪ್ಪಿ ಹೋಗ್ತದೆ, ದುರಾಚಾರ ತಪ್ಪಿ ಹೋಗ್ತದೆ. ಎಷ್ಟು ದೊಡ್ಡ ಬೆಳಕು ಸಿಗ್ತದೆ ಈ ಜಗತ್ತಿಗೆ. ನಾವೆಲ್ಲ ತಿಳ್ಕೊಂಡಿದ್ದೇನು ಅಂದ್ರೆ ದೇವರು ಅಂದ್ರೆ ಅವ ಗುಡಿಯಾಗ ಅಷ್ಟ ಅದಾನ, ದೇವರು ಅಂದ್ರೆ ಅವ ಜಗಲಿ ಮೇಲೆ ಅಷ್ಟ ಅದಾನ, ಅವ ದೇವ್ರ ಮನೆ ಬಿಟ್ಟು ಅಡುಗೆ ಮನೆಯಾಗ ಬರಂಗಿಲ್ಲ, ಅವ ಪಡಸಾಲಿಯೊಳಗೆ ಡೈನಿಂಗ್ ಹಾಲಿಗೆ ಬರಂಗಿಲ್ಲ, ಅವ ಬೆಡ್ರೂಮ್ ತನ ಬರಂಗಿಲ್ಲ, ಅವ ಅಂಗಳಕ್ಕಂತೂ ಮೊದಲೇ ಬರಂಗಿಲ್ಲ. ದೇವರು ಅಂದ್ರೆ ಅವ ಗುಡಿಯೊಳಗೆ ಅಟ್ಟೇ ಇರ್ತಾನೆ, ಗರ್ಭಗುಡಿಯೊಳಗೆ. ಆ ಗುಡಿಗಳಿಗೆ ಹೋದಾಗ ಮಾತ್ರ ಭಕ್ತರಾಗ್ತೇವೆ. ಗುಡಿ ದಾಟಿ ಹೊರಗೆ ಬಂದುಗಳೇ ನಮ್ಮ ಮನಸ್ಸುಗಳು ವಿಕಾರ ಆದರೆ ನಾವು ಜೀವನದೊಳಗೆ ಭವಿಗಳಾಗ್ತೇವೆ, ದಾರಿ ತಪ್ತೇವೆ.